ಅಷ್ಟು ಬ್ಯಾಗ್ ಇಟ್ಟಿರಿಲ್ಲ ಮತ್ತು ನೋಡ್ರಿ ಯಾವ್ದಾರ ಏನಾರ ಬಿಟ್ಟಿರಿ ನೆನಪು ಮಾಡ್ಕೊರಿ ಮತ್ತು ಅದು ಬಿಟ್ಟ ಇದು ಬಿಟ್ಟ ಅಂತ ಅನ್ಬೇಡ್ರಿ. ಎಲ್ಲ ಬ್ಯಾಗ್ ಇಟ್ಟಿರಿಲ್ಲ? ಹ್ಞೂ, ಏನು ಬಿಟ್ಟಿಲ್ಲ ತಗೋ, ಎಲ್ಲ ಒಯ್ದಿಟ್ಟಿನಿ. ಒಟ್ಟು 5 ಬ್ಯಾಗ್ ಆಗಿವಿಲ್ಲ, 5 ಬ್ಯಾಗ್ ಒಯ್ದು ಗಾಡಿಯಾಗ ಇಟ್ಟೀನಿ, ಆಯ್ತಾ? ಮತ್ತೆ ಯಾಕೆ ನಿಂತೀರಿ? ಬ್ಯಾಗ್ ಎಲ್ಲ ಒಯ್ದು ಇಟ್ಟಿರಲ್ಲ, ನಡ್ರಿ ಮತ್ತೆ ಹೋಗಮಂತ. ಅವ ಜರ ಚಾ ಕುಡಿದು ಬರ್ತೀನಿ ರೀ ಅಣ್ಣರೇ, ಭಾಳ ಥಂಡಿ ಬಿಟ್ಟದ, ಚಾ ಇಟ್ಟು ಕುಡಿದು ಬರ್ತೀನಿ ಹೋಗಮ್ಮಿ ಅಂತಂದನು. ಅದಕ್ಕೆ ನಿಂತೀನಿ ನೋಡು. ಆಯ್ತವ, ಚಾ ಕುಡಿದು ಬರೋದು ಹೋಗಮ್ಮಂತ. ಹೌದ್ರಿ, ಕಂಡಪಟ್ಟಿ ಥಂಡಿ ಬಿಟ್ಟದ. ಇಂಥ ತಂಡ್ಯಾಗ ಊರು ಮುಟ್ಟತನ ಹಾಗೆ ಹೋಗ್ಲಿಕ್ಕಾಗಲ್ಲ. ಒಂದು ಜರ ಗಾಡಿ ಅದು ನಿಂದಿರಿಸಿ ಎಲ್ಲರ ಹೋಟೆಲ್ ಅದು ಇದ್ದಲ್ಲಿ ಒಂದು ತಟಕ ಚಾ ಅದು ಕುಡ್ದು ಹೋಗಮ್ಮಂತ. ಅಂದ್ರೆ ಸಮಾಧಾನ ಆತ ಜೀವಕ್ಕೆ. ಇದ್ದಿಲ್ಲತ್ತಂದ್ರೆ ಜಡ ಬಂದು ಬೀಳ್ಬೇಕಾಯ್ತದ. ಇಂಥ ತಂಡ್ಯಾಗ ಹಂಗೆ ಹೋದೆವು ಅಂತಂದ್ರೆ ಒಂದಿಟ್ಟು ಚಾ ಕುಡಿದ್ರೆ ಸ್ವಲ್ಪ ಸಮಾಧಾನ ಅನ್ನಿಸ್ತದ ಜೀವಕ್ಕೆ, ಏನ್ರಿ? ಹ್ಞೂ, ನಮ್ಗೆ ಮುಂಜಾನಾಗದು ಚಾ ಬೇಕೋಪ. ನೀ ಹೇಳಿದಿಲ್ಲ ಅಂತಂದ್ರೂ ನಾನು ನಿಂದ್ರಸವನೇ ಇದ್ದ. ಆಯ್ತು ತಗೋ, ಅವ ಬರೋದು ಜರ ಮುಂದಕ್ಕೆ ಹೋಗೋದು, ಅಲ್ಲಿ ಎಲ್ಲಿ ಹೋಟೆಲ್ ಕಾಣಿಸ್ತದಲ್ಲ ಅಲ್ಲಿ ನಿಂತು ಎಲ್ಲರೂ ಚಾ ಕುಡ್ದು ಈಗ ಹೋಗಮತ್ತ. ಅಂತೂ ಹೋಗ್ಲಿಕ್ಕೆ ಎಲ್ಲರೂ ತಯಾರಿಯಾಗಿ ನಿಂತು ಬಿಟ್ಟಿರಿ. ಮತ್ತೇನೋ ಅಂತ ತಕೊಂಡು ನಿಂತುಳಲ್ಲ ಈಕಿ ಹೆಣ್ಮಗಳು. ಕೇಳ್ರಿ ಜರ. ನೋಡ್ರಿ, ನಿನ್ನೆ ನಿಮ್ಗೆ ಎಷ್ಟು ಅನ್ಬೇಕು, ಎಷ್ಟು ಬೈಬೇಕು, ಎಷ್ಟು ಉಗುಳ್ಬೇಕು, ಏನು ಮಾಡಬೇಕು ಎಲ್ಲ ಮಾಡಿ ಮುಗಿಸ್ಬಿಟ್ಟಿವಿ. ಇನ್ನು ಸಂಬಂಧ ಅಂತೂ ಯಾವುದು ಉಳಿದೇ ಇಲ್ಲ. ನಿಮ್ಮ ಮಗ ಸತ್ತಾಗೆ ಎಲ್ಲ ಸಂಬಂಧ ಮುರಿದು ನಾವು ಮಣ್ಣಾಗಿಟ್ಟು ಬಿಟ್ಟಿವಿ ಅಂತೇಳಿ ತಿಳಿದು ನಿಮ್ಮ ಪಾಡಿಗೆ ನೀವಿರಿ, ನಮ್ಮ ಪಾಡಿಗೆ ನಾವಿರ್ತೀವಿ ಅಂತ ಹೇಳಬೇಕಿತ್ತು. ಆದ್ರೆ ನಾವು ನಿಮ್ಮ ಮೇಲೆ ಒಂದು ನಂಬಿಕೆ ಇಟ್ಟು ನಮ್ಮ ಮಗಳಿಗೆ ಕಳಿಸೀವಿ. ಆದ್ರೆ ಈಗೆಲ್ಲ ಗೊತ್ತಾಗಿದ ಮೇಲೂ ನಾವು ನಮ್ಮ ಮಗಳಿಗೆ ಬಿಟ್ಟು ಹೋಗ್ತೀವಿ ಅಂಥೇಳಿ ನೀವು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಇನ್ನು ಮೊಸಳೆ ಕಣ್ಣೀರು ಹಾಕೋದು, ಏನಾರ ಒಂದು ಹೇಳಿ ನೆವರಿಸ್ಕೊಂಡು ಇಟ್ಕೊಳ್ಳೋದು, ಇದೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ನಾವು ಇನ್ನು ನಂಬೋರಲ್ರಿ ನಿಮಗೆ, ಏನ್ರಿ? ಎಲ್ಲ ಮುಗಿದೋಯ್ತು ನಿನ್ನೆಗೆ. ಈಗ ನಮ್ಮ ಪಾಡಿಗೆ ನಮಗೆ ಹೋಗ್ಲಕ್ಕೆ ಬಿಡ್ರಿ. ಎಲ್ಲ ಗೊತ್ತಾಗ್ಯದ ಅಂದಮೇಲೆ ಈಗ ಅದಕ್ಕೆ ನಾನು ಮೊಸಳೆ ಕಣ್ಣೀರು ಹಾಕೋದು, ನಾಟಕ ಮಾಡ್ಕೊತ ನಿಂದ್ರದು ಮಾಡ್ರಿ. ಏನು ಇದ್ದಿದ್ದು ಎದುರೇ ಹೇಳ್ತೀನಲ್ಲ, ಎದುರೇ ಹೇಳ್ತೀನಿ ಕೇಳ್ರಿ. ನನಗೇನು ಯಾವುದು ಯಾವಕ್ಕಿಂದ ಏನು ಅಂಜಿಕಿಲ್ಲ ನನಗೆ. ನಾನು ಹಿಂದಕ್ಕೂ ಯಾವನಿಗೂ ಅಂಜಿಲ್ಲ, ಯಾವಕ್ಕಿಗೂ ಅಂಜಿಲ್ಲ. ಈಗ ಎದಕ್ಕೆ ಅಂಜಕ್ಕೆ ಹೋಗ್ಲಿರಿ? ನಾನು ಇದ್ದಂಗೆ ಎದುರೇ ಹೇಳ್ತೀನಿ ಕೇಳ್ರಿ. ನನಗೆ ಮುಂಚೆ ನಿಂತ ನಿಮ್ಮ ಮಗಳು ಇಷ್ಟ ಇದ್ದಿದ್ದಿಲ್ಲ ರೀ. ನಾನು ಎಷ್ಟೊಂದು ದೊಡ್ಡ ದೊಡ್ಡ ಮನಿತಂದ ಸಂಬಂಧಗಳು ತಗೊಂಡು ಬಂದು ನನ್ನ ಮಗನಿಗೆ ಎಷ್ಟು ತೋರಿಸ್ದೆ, ಅದ್ರವ ಯಾವುದೋ ಒಂದು ಹುಡುಗಿಗೂ ಪಾಸ್ ಮಾಡಲಿಲ್ಲ. ಅದು ನಮ್ಮದು ಮನಿದು ಸ್ವಾಮಿಯವ್ರು ಕೇಳಿದ ತೋರಿಸಿದ ಕೂಡಲೇ ಈಕಿಗೆ ಪಸಂದ್ ಮಾಡ್ದನು. ಹೋಗಲಿ ಮಗನ ಖುಷಿಯಲ್ಲ ಅಂಥೇಳಿ ನಾವು ಈಕಿಗೆ ಸಸಿ ಮಾಡ್ಕೊಂಡು ಬಂದೆವು. ಆವತ್ತಿನಿಂತ ಇವತ್ತಿನ ತನಕ ಈಕೇನು ನನಗೇನು ಮನಸ್ಸಿಗೆ ಹಿಡಿಸಿಲ್ಲ ಬಿಡ್ರಿ. ಈಕಿನ ಸಲಿಂದು ನಾನು ನಿಮ್ಗೆ ಬಿಟ್ಟು ಹೋಗ್ರಿ, ಈಕಿಗೆ ನಾ ಚಂದ ನೋಡ್ಕೊತೀನಿ ಅಂಥೇಳಿ ಅದಕ್ಕೆ ಕಣ್ಣೀರು ಹಾಕೋದು ಕೂಡಲಿ ಈಕಿ ನನಗೆ ಬೇಕೇ ಆಗಿಲ್ಲ. ಈಕಿಂದ ಅವಶ್ಯಕತೆ ನನಗೆ ಅವಾಗೂ ಇದ್ದಿದ್ದಿಲ್ಲ, ಈಗಲೂ ಇಲ್ಲ. ಈಕಿಗೆ ನೋಡಿದ್ರೆ ನನಗೆ ಬೆಂಕಿ ಬಿದ್ದಂಗೆ ಆಗ್ತದ. ಇನ್ನೊಂದು ಸಂಬಂಧ ಮುರಿದು ಹೋಗ್ತಿತ್ತೋ ಏನು ಮಾಡ್ತಿತ್ತೋ, ನನ್ನ ಮಗ ಸತ್ತಾಗೆ ಮುಗಿದು ಹೋಗ್ತಿತ್ತು. ಆದರೆ ನಿಮ್ಮ ಮಗಳು ಹೊಟ್ಟೆಗ ನಮ್ಮದು ವಂಶದ ಕುಡಿ ಬೆಳಿಲಕ್ಕತ್ತದಲ್ಲ ಈಗ ಅದಕ್ಕೇನು ಹೇಳ್ತೀರಿ? ಅದಕ್ಕೆ ಕಡಿತನ ಈಗ ನಮ್ಮ ವಂಶದ ಕುಡಿನೇ ಅಂತಾರೆ ಅದಕ್ಕೆ. ಮತ್ತು ನಮ್ಮ ಮನೆ ಸಂಬಂಧ ಮುರಿದು ಹೋಯ್ತು ಮಾಡ್ತು, ಇವತ್ತಿನ ಹಿಡಿದು ನಮ್ಗೆ ನಿಮ್ಗೆ ಸಂಬಂಧ ಇಲ್ಲ ಅಂತೇಳಿ ನೀವು ಹೇಳ್ತೀರಿ. ಅದು ಹೆಂಗೆ ಮುರಿತದ್ರಿ? ಮತ್ತು ನಮ್ಮ ವಂಶದ ಕುಡಿ ಅದಲ್ಲ ಈಗ ನಿಮ್ಮ ಮಗಳು ಹೊಟ್ಟೆಗ, ಅದು ಹೆಂಗೆ ಮುರಿತಂತೀರಿ ನೀವು? ಅದು ಯಾ ಬಾಯಿನಿಂತ ಸಂಬಂಧ ಇಲ್ಲ ಮುರಿತು ಅಂತ ಹೇಳ್ತೀರಿ? ನೀವು ಮುರಿತಂದು ಕೂಡಲೇ ಅದು ಮುರಿದು ಬಿಡ್ತದೇನಂದ್ರೆ ಆಯಿತು, ನೀವು ಹೇಳ್ದಂಗೆ ಆಗಲಕ್ಕ. ಈಗ ನಮ್ಗೆ ನಿಮ್ಗೆ ಯಾವುದು ಸಂಬಂಧ ಇಲ್ಲ, ಎಲ್ಲ ಇದ್ದಿದ್ದ ಸಂಬಂಧಕ್ಕೆ ಎಳ್ಳು ನೀರು ಬಿಟ್ಟು ನಮ್ಮ ಮನೆ ಹೆಜ್ಜೆ ನೀವು ತುಳಂಗಿಲ್ಲ, ನಿಮ್ಮ ಮನೆ ಹೆಜ್ಜೆ ನಾವು ತುಳಂಗಿಲ್ಲ ಅಂಥೇಳಿ ನಾವು ಬಿಟ್ಟು ಬಿಡ್ತೀವಿ ಅಂತ ತಿಳ್ಕೊರಿ. ಈಗ ಮತ್ತು ಅದು ಖುಷಿನ ಗತಿ ಏನಾಗಬೇಕು? ಖುಷಿನ ಗತಿ ಏನಾಗಬೇಕು ಅಂದ್ರೆ ಅದಕ್ಕೆ ನಮ್ಗೆ ಕೊಟ್ಟು ಬಿಡ್ರಲ್ಲ. ಎಷ್ಟೇ ಆಗಲಿ ಅದು ನಮ್ಮ ವಂಶದ ಕುಡಿದ, ನಮ್ಗೆ ಕೊಟ್ಟು ಬಿಡ್ರಿ. ನಿಮ್ಗೆ ನಮ್ಮ ಸಂಬಂಧನೇ ಬೇಡ ಅಂತಂದ್ಮೇಲೆ ಅದಕ್ಕೆ ಇಟ್ಕೊಂಡು ಏನು ಮಾಡ್ತೀರಿ? ಅದು ಏನಕ್ಕಾಗಲ್ಲಕ್ಕ, ಅದು ನಮ್ಗೆ ಕೊಟ್ಟು ಬಿಡ್ರಿ, ನಾವೆಲ್ಲ ಸಾಕೋತೀವಂತ. ಅದಕ್ಕೆ ಏನೇನು ಮಾಡ್ಬೇಕು ಏನೇನಿಲ್ಲ ಎಲ್ಲ ಮಾಡ್ತೀವಿ. ಮನಾರು ನಮ್ಮದು ಆಸ್ತಿ ಅಂತ ಊರಿಗೆ ದೊಡ್ಡ ಸಾವ್ಕಾರ ಇದ್ದೀವಿ ನಾವು. ನಮಗೇನು ತಿಲ್ಲಕ್ಕೆ ಅದಕ್ಕೂ ಕಮ್ಮಿ ಇಲ್ಲ ಏನು. ಅದು ನನ್ನ ವಂಶದ ಕುಡಿಯೋದ, ಅದಕ್ಕೆ ನಾನಂತರೂ ಬಿಟ್ಟು ಕೊಡೋ ಮಾತೇ ಇಲ್ಲ. ನಿಮ್ಗೆ ನಮ್ಮದು ಸಂಬಂಧ ಹೆಂಗೂ ಬೇಕೇ ಆಗಿಲ್ಲಲ್ಲ, ಅದಕ್ಕೆ ಕೊಟ್ಟು ಬಿಡ್ರಿ. ಅದ್ರದ್ದು ಹೊಣೆ ಏನೇನದ ಎಲ್ಲ ನಾವು ಹೊತ್ಕೋತೀವಂತ ಏನ್ರಿ, ಅದಕ್ಕೆ ಕೊಟ್ಟು ಬಿಡ್ರಿ. ನಿಮಗೆ ನಮ್ಮ ಸಂಬಂಧ ಬೇಡಲ್ಲ, ಮತ್ತು ಅದಕ್ಕೆ ಇಟ್ಕೊಂಡು ಏನು ಮಾಡ್ತೀರಿ? ನಿಮ್ಮ ಮಗಳಿಗೆ ಚಲೋ ಮನಿತನ ತೆಗೆದು ಇನ್ನೊಂದು ಲಗ್ನ ಮಾಡಿಕೊಟ್ಟು ಬಿಡ್ರಿ. ಆಕಿನ್ನೂ ಬಾಳೆಗೆ ಹತ್ತಾಳ, ಆಕಿನ ಜೀವನನ ಸುಧಾರಿಸ್ತದ, ನಮಗೂ ನಮ್ಮ ಮಗ ಕಣ್ಣು ಮುಂದೆ ಇದ್ದಂಗೆ ಇರ್ತಾನೆ ಏನು. ಕೊಟ್ಟು ಬಿಡ್ರಿ, ಹಿಂಗೆಲ್ಲ ಮಾಡಿರಿ. ಮತ್ತು ನೀನು ಹಿಡಿದು ನೋಡ್ಲಕತ್ತೀನಿ, ಸಂಬಂಧ ಇಲ್ಲ ಸಂಬಂಧ ಮುರಿತು ಅಂತ ದೊಡ್ಡ ದೊಡ್ಡ ಮಾತಾಡ್ಲಕತ್ತೀರಿ. ಅಷ್ಟೆಲ್ಲ ಸಂಬಂಧಗಳು ಮುರ್ಕೊಂಡು ಹೋಗೋರು ನಿಮ್ಗೆ ನಮ್ಮ ಮನೆ ವಂಶದ ಕುಡಿ ನಿಮ್ಮ ಮಗಳ ಹೊಟ್ಟೆಗೆ ಎದಕ್ಕೆ ಫ್ರೀ ಬೇಕು? ಎದಕ್ಕೆ ಬೇಕು? ಎದಕ್ಕೆ ಬೇಕಂತೀನಿ ನಾನು. ನಿಮಗೆ ಬೇಡೇ ಬೇಡ ನಮ್ಮ ಮನೆತನ ಸಂಬಂಧ ಅಂತಂದ್ರೆ ಅದಕ್ಕೆ ಇಟ್ಕೊಂಬದ್ರಾಗೂ ಅರ್ಥ ಇಲ್ಲ ನೀವು ಏನು. ಅದಕ್ಕೆ ಇಟ್ಕೊಂಬದ್ರಾಗ ಅರ್ಥನೇ ಇಲ್ಲ ಅಂತೇಳಿರಿ. ಯಾವ ಬಾಯಿಲಿಂದ ನೀವು ಸಂಬಂಧ ಮುರಿತು ಅಂತ ಹೇಳಿದ್ರಲ್ಲ, ಮುಗೀತದು. ಈಗ ಏನಿದ್ರೂ ಅದು ನಮ್ಮ ಮನೆಗೆ ಸೇರ್ತದ, ನಮ್ಮ ವಂಶದ ಕುಡಿ. ನಿಮ್ಮ ಮಗಳು ಡೆಲಿವರಿ ಆಗಿದ ಕೂಡಲೇ ನಾನು ಬರ್ತೀನಿ, ಅದಕ್ಕೆ ಕರ್ಕೊಂಡು ಹೋಗ್ತೀನಿ ಅಷ್ಟೇ. ನೀವು ನಿಮ್ಮ ಮಗಳಿಗೆ
ಎಲ್ಲಿ ಲಗ್ನ ಮಾಡ್ಕೊಡ್ತಿರೋ ಏನು ಕಡಿತನ ಮನೆಗೆ ಇಟ್ಕೊಂಡು ಕೊಡ್ತಿರೋ ಅದನ್ನು ನಿಮಗೆ ಬಿಟ್ಟಿದ್ದು. ನನಗಂತೂ ನಮ್ಮ ವಂಶದ ಕುಡಿ ಬೇಕು. ನಾನಂತೂ ಬಿಟ್ಟು ಕೊಡೋ ಮಗಳೇ ಅಲ್ಲ. ಅದೇನು ಮಾತಂತಾಡ್ತೀವ ತಾಯಿ ನೀನು? ಹಾಂ, ನಾನು ಹೋಗಲಿ ಹೋಗಲಿ ಅಂತೇಳಿ ಕೇಳ್ಕೊತ ನಿಂತೀನಿ ಅಂದ ಕೂಡಲೇ ಬಾಯಿಗೆ ಬಂದಂಗೆ ಮಾತಾಡ್ಲಕತ್ತಿದಿ. ನಿನಗ ಅಪ್ಪ ಒಂದು ಜರ ಸುಮ್ಮಿರು, ನಾ ಮಾತಾಡ್ತೀನಂತ. ಜರ ಸುಮ್ಮಿರು ನೀ. ಹಾಂ, ಅಪ್ಪ ಅವ್ವ ಎದುರಾರ ಅಂತೇಳಿ ಜಗ್ಗೆ ಧೈರ್ಯ ಬಂದದ್ದು ನಿನಗೆ. ಮಾತಾಡು, ಏನು ಮಾತಾಡ್ತಿ? ನಾನು ಕೇಳ್ತೀನಿ. ನಾನು ಕೇಳಕ್ಕೆ ಗಟ್ಟಿನೇ ಇದ್ದೀನಿ. ಮಾತಾಡು, ಏನು ಮಾತಾಡ್ತಿ? ನಿಮ್ಮ ಮನೆಗೆ ಲಗ್ನಾಗಿ ಬಂದಿದ್ದ ದಿನದ್ಲಿಂತ ಇಲ್ಲಿ ತನಕ ನಾನು ಯಾವತ್ತೂ ನಿಮ್ಮ ಮಾತಿಗೆ ಎದುರು ಮಾತಾಡ್ದಕ್ಕಲ್ಲ, ಎದುರು ಉತ್ತರ ಕೊಟ್ಟಕ್ಕಲ್ಲ. ಅದಕ್ಕೆ ನನ್ನ ಹಣೆ ಬರ, ನನ್ನ ಜೀವನ ಎಲ್ಲ ಹಿಂಗಾಗ್ಬಿಟ್ಟದ. ಅದಕ್ಕೆ ಎದುರ ಉತ್ತರ ಕೊಡ್ಲಾರ್ಬಿಟ್ಟಿಗೆ ನಾನು ಇವತ್ತು ಈ ಪರಿಸ್ಥಿತಿದಾಗ ಬಂದು ನಿಂತೀನಿ ಅನ್ಸ್ಲಾಗತ್ತದ. ನಾನು ತಿರುಗಿ ಎದುರು ಮಾತಾಡಿದ ಅಂತಂದ್ರೆ ಇವತ್ತಿಗೆ ನನ್ನದು ಜೀವನ ಈ ಥರ ಆಗಿರ್ತಿರ್ಲಿಲ್ಲ. ನಾನು ಎಲ್ಲರಂಗ ಚಲೋನೇ ಇರ್ತಿದ್ದ ಅನ್ನಿಸ್ತದೆ ನನಗೆ. ಏನಂದ್ರಿ? ನನ್ನ ಮಗು ನಿಮಗೆ ಕೊಡ್ಬೇಕಾ? ನೀವು ಅದಕ್ಕೆ ಹೊತ್ತು ಸಾಕಿ ಎಲ್ಲ ನೋಡ್ಕೋತೀರಿ, ಅದರದ್ದು ಜವಾಬ್ದಾರಿ ಎಲ್ಲ ನೀವು ತೋತೀರಿ. ಯಾ ಬಾಯಿ ನಿಂತದ್ದು ಮಾತಾಡ್ಲಕತ್ತೀರಿ ಅತ್ತಿ? ಯಾ ಬಾಯಿ ನಿಂತ ಮಾತಾಡ್ಲಕತ್ತೀರಿ? ಹಿಂಗೆ ಮಾತಾಡ್ಲಿಕ್ಕೆ ನಿಮಗೆ ಬಾಯಿರ ಹೆಂಗೆ ಬರ್ತದೆ ಅಂತೀನಿ ನಾನು. ನನ್ನ ವಂಶದ ಕುಡಿ ಅಂಥೇಳಿ ಎಷ್ಟು ಪ್ರೀತಿ ಮಮಕಾರ ಹಾಗೆ ಉಕ್ಕಿ ಹರ್ಲಕತ್ತದ ಇವತ್ತು. ಯಾಕೆ ನಮ್ಮ ಅವ್ವ ಅಪ್ಪ ಹರ ಅಂಥೇಳಿ ಉಕ್ಕಿ ಹರ್ಲಕತ್ತದೇನೋ ಅವ್ರ ಮುಂದೆ? ಮತ್ತೆ ನಾಟಕ ಮಾಡ್ಲಕತ್ತೀರಲ್ಲ. ಅದು ಯಾರ್ದಾರ ಮುಂದೆ ಇಟ್ಕೋರಿ ಅತ್ತಿ ನಾಟಕ ಎಲ್ಲ. ನನ್ನ ಮುಂದೆ ಇಟ್ಕೊಳಕ್ಕೆ ಬರಬೇಡ್ರಿ. ನಾನು ಹೋಗಲಿ ದೊಡ್ಡೋರರ ಎದುರು ಮಾತಾಡಬಾರ್ದು ಅಂತೇಳಿ ತಡ್ಕೊಂಡು ಹೋದೋಟು ನೀವು ಎಲ್ಲ ಕಳ್ಕೊಂಡು ಬಿಟ್ರಿ. ಎಷ್ಟು ಎಳ್ಳಿನ ಕಾಳಿನಷ್ಟು ಮರ್ಯಾದೆ ಇಟ್ಕೊಂಡಿಲ್ಲ ನೀವಂತರೂ. ನನ್ನ ದೃಷ್ಟಿನಾಗ ಇವತ್ತು ನೀವು ನನ್ನ ಕಾಲಿನ ಸಮಾನೆ ನೀವು. ಎಂದ ನೀವು ಇನ್ನು ನನ್ನ ಕೂಸ ಹೊಟ್ಟೆಗಿರ್ಲಕ್ಕೆ ನೀವು ಅದಕ್ಕೆ ಸಾಯಿಸ್ತೀನಂದ್ರಲ್ಲ, ಅವತ್ತೇ ನೀವು ನನ್ನ ಪಾಲಿಗೆ ಸತ್ತೀರಿ. ಅವತ್ತೇ ನೀವು ಏನಂದ್ರಿ? ನಾನು ನನ್ನ ತಂದೆ ತಾಯಿ ಮುಂದೆ ನಮ್ಮ ಅತ್ತೆ ಬದಲಿ ಆಗ್ಯಾಳಂತೇಳಿ ಏನಾರ ಹೇಳ್ದಂತಂದ್ರೆ ನಾನು ಹೊಟ್ಟೆನ ಕೂಸಿಗೆ ಸಾಯಿಸ್ತೀನಂದವ್ರು ನೀವು. ಇವತ್ತೇನು ಇಷ್ಟೊಂದು ಪ್ರೀತಿ ಕರ್ಲಿಕತ್ತದಲ್ಲ ನಿಮಗೆ? ಅವಾಗ ಗೊತ್ತಾಗಿಲ್ಲೇನು ನನ್ನ ವಂಶದ ಕುಡಿಯದ ಅಂಥೇಳಿ? ಗೊತ್ತಾಗಿಲ್ಲ ನಿಮಗೆ? ಅದಕ್ಕೆ ಸಾಯ್ತೀನಂದವ್ರು ನೀವು. ನೀವೇನು ಅದಕ್ಕೆ ಚಂದ ನೋಡ್ಕೊಂಡು ಒಳ್ಳೆ ಭವಿಷ್ಯ ಕೊಡ್ತೀರಿ? ಇಷ್ಟೆಲ್ಲ ದೊಡ್ಡ ಬಾಯಿ ತೊಗೊಂಡು ದೊಡ್ಡ ಮಾರಿ ತೊಗೊಂಡು ಮಾತಾಡ್ಲಕತ್ತೀರಲ್ಲ, ನೀವೇನು ಅದಕ್ಕೆ ಒಳ್ಳೆ ಭವಿಷ್ಯ ಕೊಡ್ತೀರಿ? ನಿಮ್ಮಂಥದ್ದೇ ಕೆಟ್ಟ ಗುಣ ಕಲಿಸ್ತೀರಿ ಹೊರತು ಅದಕ್ಕಂತರೂ ಒಂದು ಒಳ್ಳೆ ನಾಗರಿಕಂತರೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ ನೀವು. ಇನ್ನು ಕಣ್ಣೇ ಬಿಟ್ಟಿಲ್ಲ ನನ್ನ ಕೂಸ, ಭೂಮಿ ಮೇಲೆ ಬಂದಿಲ್ಲ, ಅದಕ್ಕೆ ಸಾಯಿ ಹೊಡಿತಾರಂತೀವ್ರು. ಸಾಯಿ ಹೊಡ್ಯಕ್ಕೆ ಮುಂದಾಗ್ಯಾರ. ಮಗುಂದದ ಅನ್ನೋದು ಖಬರಿಲ್ಲ ಇವ್ರಿಗೆ. ಅದಕ್ಕೆ ಏನೋ ಒಳ್ಳೆ ಭವಿಷ್ಯ ಕೊಡ್ತಾರಂತ, ಅದ್ರ ಜವಾಬ್ದಾರಿ ತಗೋತಾರಂತ. ಮಾರಿ ನೋಡಿ ಇವ್ರದ್ದು ಮಾರಿ ಜವಾಬ್ದಾರಿ ತೊಂಬತ್ತು. ನಿಮ್ಗೆ ನೆನಪು ಹೋಗಿರ್ಬೇಕ್ರಿ ಅತ್ತಿ. ನನಗೆ ಇನ್ನೂ ನೆನಪು ಹೋಗಿಲ್ಲ. ಆ ಮಾತು ನೆನಪು ಹೋಗಿಲ್ಲ ನನಗೆ, ನೆನಪು ಹೋಗಲ್ನು ನನಗೆ. ಇನ್ನು ನನ್ನ ಕೂಸ ಇನ್ನೂ ಭೂಮಿ ಮೇಲೆ ಬಂದಿಲ್ಲ, ಇನ್ನೂ ಕಣ್ಣು ಬಿಟ್ಟಿಲ್ಲ. ಅಂಥ ಕೂಸಿಗೆ ನೀವೇನಂದ್ರಿ? ಹೆಣ್ಣು ಹುಟ್ರ ಸತ್ತು ಹೊಡಿತೀನಿ, ಗಂಡು ಹುಟ್ರ ನೋಡ್ಕೋತೀನಿ, ನಿನಗೆ ಸಾಯತನ ಪಂಜರ್ನಾಗ ಇಟ್ಟಂಗೆ ಒಂದು ಕ್ವಾಣೆಗೆ ಹಾಕಿಬಿಡ್ತೀನಿ ಅಂತ ಹೇಳಿದ್ರಿ ನೀವು. ಇನ್ನು ಭೂಮಿ ಮೇಲೆ ಬಂದಿಲ್ಲ ಕೂಸ, ಸಾಯಿಸ್ಲಿಕ್ಕೆ ನಿಂತವ್ರು ನೀವು. ಅಂಥ ಕೂಸಿಗೆ ನೀವು ನೋಡ್ಕೋತೀರಾ? ನೀವು ನೋಡ್ಕೋತೀರಿ? ಅದು ಏನಾರ ಹೆಣ್ಣೆ ಹುಟ್ಟುತ್ತಂತಂದ್ರೆ ನೀವು ಸಾಯಿಸೋರೇ ನೀವು. ಅದಕ್ಕೆ ನೀವೇನು ಚಂದ ಚಾಳಿ ಮಾಡ್ತೀರೇನು ನೀವು? ಸತ್ತು ಹೊಡಿತೀರಿ ನೀವು. ಯಾಕೆ ನೀವು ಹೆಣ್ಣಿಲ್ಲೇನು? ನೀವು ಒಂದು ಹೆಣ್ಣೆ ಇದ್ದೀರಲ್ಲ, ನಿಮ್ಮ ಅವನು ಹಿಂಗೆ ವಿಚಾರ ಮಾಡಿವಳು ಅಂತಂದ್ರೆ ನೀವು ಈ ಪ್ರಪಂಚನೇ ಕಾಣ್ತಿದ್ದಿಲ್ಲಲ್ರಿ ಅತ್ತಿ. ನೀವು ಅದರ ಹೆಣ್ಣ ಈಗ ಬೇರೆದವ್ರ ಹೊಟ್ಟೆಗೆ ಹೆಣ್ಣು ಹುಟ್ಟುತ್ತಂತಂದ್ರೆ ಅದಕ್ಕೆ ನೀವು ಸತ್ತು ಹೊಡಿತೀರಿ. ಅದು ಹ್ಯಾಂಗಾರ ನಿಮಗೆ ಬಾಯಿ ಆತದ್ರಿ ಅತ್ತಿ? ಗಂಡಟ್ಟೆ ಮನೆಗೆ ವಾರಸ್ದಾರ ಹೆಣ್ಣಲ್ಲ ಅಂತಂತ ಅದು ಯಾವ ಬಾಯಿಲಿಂತ ಅಂತೀರಿ? ಏನು ಹೆಣ್ಣು ಹುಟ್ಟಿದ್ರೆ ಜೀವ ಹೊಡಿತಾಳಂತ ಅದು ಕೂಸಿಂದು? ಥೂ, ನಿನ್ನ ಜನ್ಮಕ್ಕಿಟ್ಟು ನಿನಗೆ ನಾನೇ ಸತ್ತು ಹೊಡೋದು ಜೈಲಿಗೆ ಹೋಗ್ಲೇನು ಅನ್ನಷ್ಟು ಸಿಟ್ಟು ಹೊಂಟದ ನನಗೆ. ನಿನ್ನ ತಪ್ಪಿ ನೀನು ಮನುಷ್ಯನ ಜನ್ಮಕ್ಕೆ ಹುಟ್ಟಿದಿ ನೀನು. ಅದು ಗಂಡೆ ಇರಲಿ ಹೆಣ್ಣೆ ಇರಲಿ, ಮಕ್ಕಳಿಗೆ ಈ ಹುಟ್ಟ ಕೂಸಿಗೆ ಸಾಯಿಸ್ಲಿಕ್ಕೆ ಮುಂದಾತಿರಂತಂದ್ರೆ ನಿಮ್ಗೆ ಏನು ಹೇಳಬೇಕು? ನಿಮ್ಗೆ ಇದ್ದಿದ್ದೊಂದು ಮಗನಿಗೆ ಕಳ್ಕೊಂಡು ಕೂತೀನಿ, ಈಗ ನಮ್ಮ ಜೀವನಕ್ಕೆ ಅದು ಹುಟ್ಟ ಕೂಸೆ ಆಸರಿ ಅದ ಅಂತೇಳಿ ಎಷ್ಟು ಚಂದ ನೋಡ್ಕೋಬೇಕು ನೀವು ಲೆಕ್ಕದಂಗೆ. ಆದ್ರೆ ನೀವು ಅದಕ್ಕೆ ಸಾಯಿಸ ಮಾತಾಡ್ತೀರಾ? ಥೂ, ನಿಮ್ಮ ಜನ್ಮಕ್ಕಿಟ್ಟು. ಅದೇಂತ ಮನಸ್ಸು ರೀ ನಿಮ್ಮದು? ನಿಮ್ಮ ವಂಶದ ಕುಡಿನೇ ನೀವು ಸಾಯಿಸ್ಲಿಕ್ಕೆ ಮುಂದಾತಿರಂತಂದ್ರೆ ಖರೇನು ಆ ದೇವರು ತಪ್ಪಿನೂ ನಿಮ್ಗೆ ಮನುಷ್ಯನ ಜನ್ಮಕ್ಕೆ ಹಾಕ್ಯಾನ. ತಪ್ಪಿ ಮನುಷ್ಯನ ಜನ್ಮಕ್ಕೆ ಹಾಕ್ಯಾನ ನೋಡ್ರಿ ನಿಮಗೆ. ನೀವು ಮನುಷ್ಯನ ಜನ್ಮದಾಗ ಇರ್ಲಿಕ್ಕೆ ಲಾಯಕೇ ಇಲ್ಲ, ನೀವು ಯೋಗ್ಯನೇ ಇಲ್ಲ ನೀವು. ಬೇಕಾದವ್ರು ಬೇಕಾದ ಮಾತಾಡ್ರಿ. ನಾನಂತರ ಜಗ್ಗ ಮಗಳೇ ಅಲ್ಲ. ಅದು ಈ ವಂಶದ ಕುಡಿ, ಈ ಮನೆ ರಕ್ತ, ಈ ಮನೆಗೆ ಬೆಳಿಬೇಕು, ಈ ಮನೆಗೆ ಇರಬೇಕು. ನಾನಂತರ ಬಿಟ್ಟು ಕೊಡ್ತೀನಿ ಅಂಥೇಳಿ ಕನಸಿನಾಗ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಇಟ್ಟು ಸುಲಭಕ್ಕೆ ನಾನಂತರ ಬಿಟ್ಟು ಕೊಡಲ್ಲ. ಏಯ್
ಬರ್ದಿಟ್ಕೋ, ಇವತ್ತೇ ಬರ್ದಿಟ್ಕೋ. ನಾನು ಬದುಕಿರತನ ನನ್ನ ಮಗು ನಿನ್ನ ನೆರಳು ಸೋಕ್ಲಕ್ಕೂ ನಾನು ಬಿಡಲ್ಲ. ಬರ್ದಿಟ್ಕೋ. ಅದ್ಹ್ಯಾಂಗೆ ಬಿಡಲ್ಲ, ನಾನು ನೋಡ್ತೀನಿ. ಪಂಚರಿಗೆ ಕೂಡಿಸ್ತೀನಿ, ಊರಾನ ಮಂದಿಗೆಲ್ಲ ಕೂಡಿಸ್ತೀನಿ. ಅದು ಈ ವಂಶದ ಕುಡಿ ಈ ಮನೆಗೆ ಸೇರಬೇಕು. ಬಂದು ಸೀದಾ ನಾಯಿಗತ್ಲೆ ಬಿದ್ದು ಈ ಮನೆಗೆ ಬಾಳೆ ಮಾಡು. ಅದು ನಮ್ಮ ಮನೆಗೆ ಬೆಳಿಬೇಕು, ನಮ್ಮ ಮನೆಗೆ ಬೆಳೀತದ. ಯಾಕಂದ್ರೆ ನೀ ಏನು ಮಾಡ್ರೂ ಅದು ತಪ್ಪಿಸ್ಲಿಕ್ಕಾಗಲ್ಲ. ಯಾಕಂದ್ರೆ ನಮ್ಮ ವಂಶದ ಕುಡಿ ಅದು, ನಮ್ಮ ಮನೆ ಹೆಸರೇ ಬರ್ತದೆ ಅದಕ್ಕೆ. ನಿಮ್ಮದು ತವ್ರ ಮನೆದ ಹೆಸರಂತರೂ ಬರಲ್ಲ. ಅದು ಇಲ್ಲೇ ಬೆಳಿಬೇಕಂತೇಳಿ ಹೇಳ್ತಾರೆ. 4 ಮಂದಿ ಕೇಳ್ತಾರೆ. ಇದೇ ಮನೆಗೆ ಬಾಳೆ ಮಾಡಬೇಕು, ಅದು ಇಲ್ಲೇ ಬೆಳಿಬೇಕು. ಬರ್ದಿಟ್ಕೋ. ನೀನ ನೋಡೇ ಬಿಡಮಂತ. ಯಾವ ಕಾಲದಾಗ ಬದುಕ್ಲಕತ್ತೀರಿ ನೀವು? ಪಂಚರಿ ಕೂಡಿಸ್ತಾರಂತ, ಪಂಚರಿ ಕೂಡಿಸ್ರಿ. ನಾವು ಹಿಂದಿದ್ದೀವಿ. ನಮ್ಮ ಮಗಳಿಗೆ ಯಾರು ದಿಕ್ಕಿಲ್ಲ, ನಮ್ಮ ಮಗಳು ಒಬ್ಬ ಕಳ ಅಂತೇಳಿ ಆಕಿನ ಮೇಲೆ ಸವಾರಿ ಮಾಡ್ಲಿಕ್ಕೆ ಬರಬೇಡ್ರಿ. ಇನ್ನ ಆಕಿನ ಅವ್ವ ಅಪ್ಪ ಗಟ್ಟಿದ್ದೇವು. ಇನ್ನ ಅಣ್ಣ ಆತಿಗೆ ಹಿಂದೆ ಮನಾರು ಬೆಳಗದ ನಮಗೆ. ನೋಡ್ತೀನಿ ಅದು ಏನು ಮಾಡ್ತೀರಿ, ಯಾರಿಗೆ ಕೂಡಿಸ್ತೀರಿ ನೋಡ್ತೀನಿ. ನಾನು ಹೋಗ್ಲಿ ಅಂತೇಳಿ ಬಿಟ್ಟಂಗೆ ಹೆಚ್ಚಿಗೆ ಮಾತಾಡ್ಲಕತ್ತೀರಿ. ಅದು ಯಾರಿಗೆ ಕೂಡಿಸ್ರಿ ನೋಡ್ತೀವಂತ. ನೀವ ಅಂತೇಳಿ ನೋಡೇ ಬಿಡಮ್ಮಂತ. ಒಂದು ಕೈ ಹೋಗ್ಲಿ ಅಂದಂಗಿದ್ದು ಯಾಕೋ ಹೆಚ್ಚಿಗೆ ಆಗ್ಲಕತ್ತದ. ಒಂದೇ ಸರಿ ಮುಗಿಸಿ ಬಿಡಮ್ಮಂತ ಅಂತೇನೆ ಮಾಡಿಬಿಡಮ್ಮ. ಅದೇನಾಗ್ತದ ಆಗಲೆಕ್ಕ. ಪಂಚರಿಗೆ ಸೇರ್ಸೋದು, ಮಂದಿ ಕೂಡ್ಸೋದು ಇದೆಲ್ಲ ಹಳಿ ಕಾಲ ಐತ್ರಿ. ಈಗ ಏನಿದ್ರು ಕೋರ್ಟ್ನಾಗೆ ಮಾತಾಡ್ತೀನಂತ ನಾನು ನಿಮ್ಮ ಜೊತೆ. ನೀವು ಪಂಚರಿಗೆ ಅದು ಸೇರಿಸ್ಕೊತ ಕೂಡ್ರಿ. ನಾನು ನಿಮ್ಗೆ ಕೋರ್ಟಿಗೆ ಒಯ್ದು ನಿಂದಿರ್ಸ್ತೀನಿ. ಅಲ್ಲಿ ಗೊತ್ತಾಗ್ತದ ಯಾರಿಗೆ ಸೇರ್ಬೇಕಂತೇಳಿ. ಮಗು ಅದು ಮಗು ಹುಟ್ಟೇ ಇಲ್ಲ, ಇಷ್ಟೆಲ್ಲ ತೆಕ್ಕೊಂಡು ನಿಂತಿರಿ ರಗಳೆ. ಅದು ಮಗು ಹುಟ್ಟಿದ ಮೇಲೆ ಮಾತಾಡ್ರಿ. ಈಗ ನೀವು ಮಾತಾಡೋದೇ ಜರೂರತ್ತಿಲ್ಲ, ಯಾರಿಗೆ ಕೂಡ್ಸೋದು ಜರೂರತ್ತಿಲ್ಲ. ಇನ್ನು ಕೂಸೆ ಹುಟ್ಟಿಲ್ಲ, ಕುಲಾವಿ ಹೊಲ್ಸಕ್ಕೆ ನಡ್ದಾಳ. ಕುಲಾವಿ ಹೊಲ್ಸಕ್ಕೆ ನಾನು ಹೋಗ್ಲಿ, ಹೆಣ್ಮಕ್ಳು ಹರ ಅಂತೇಳಿ ನಿನ್ನಿನ ಹಿಡಿದು ಹೋಗ್ಲಿ ಅಂತ ಕೂತೀನಿ. ತಾಳ್ಕೊಂಡು ಕುಂತೀನಿ ನಾನು, ತಾಳ್ಮೆ ಇಟ್ಕೊಂಡು. ನಿಮ್ಗತ್ಲೆ ಬಾಯಿ ಹರಿಬಿಟ್ಟ ಅಂತಂತಂದ್ರೆ ಮರ್ಯಾದೆನೇ ಇರಲ್ಲ ನಿಮ್ಗೆ. ಹೋಗ್ಲಂತೆ ಕೂತಂಗೆ ಹೆಚ್ಚಿಗೆ ಮಾತಾಡ್ಲಕತ್ತೀರಿ ನನ್ನ ಮಗಳಿಗೆ. ಇನ್ನು ನಾ ಕೂಡ ಮನುಷ್ಯನೇ ಅಲ್ಲ. ಇನ್ನು ಕೂಸು ಹುಟ್ಟಿಲ್ಲ. ಹುಟ್ಟಿದಾಗ ನೋಡಮಂತ. ಹುಟ್ಟುತ್ತಂದ್ರೆ ಕೂಸ ಅವಾಗ ಬರ್ರಿ, ಪಂಚರಿಗರ ಕೂಡಿಸ್ರಿ, ಇಲ್ಲ ಮಂದಿಗರ ಕೂಡಿಸ್ರಿ. ಈಗ ನಮ್ಗೆ ಹೋಗ್ಲಕ್ಕ ಬಿಡ್ರಿ, ನಮಗೆ ಟೈಮ್ ಆಗ್ಲಕತ್ತದ. ನೋಡ್ದವ್ರು ಕ್ಯಾಕರ್ ಸುಂಪಿತಾರ. ಇನ್ನ ಕೂಸೆ ಹುಟ್ಟಿಲ್ಲ, ಈಕಿ ಪಂಚರಿ ಕೂಡ್ಸೋದು, ಅಲ್ಲಿಗೆ ಹೋಗೋದು ಇಲ್ಲಿಗೆ ಹೋಗೋದು ಮಾತಾಡ್ಲಕತ್ತ. ಊರಿನ ಮಂದಿ ಕೂಡ್ಸೋದು ಈಕಿಗೆ ಥೂ ಅಂತ ಉಗುಳ್ತಾರ. ಪಂಚರು ಊರಿನ ಮಂದಿ ಎಲ್ಲ ಸೇರಿ ಕೂಸೆಲ್ಲದ ಅಂತ ಕೇಳಿದ್ರೆ ಏನು ಹೇಳ್ತಾಳ ಎನ್ಸುತ್ತೇನೋ. ಪಂಚರಿ ಕೂಡಿಸ್ತಾಳಂತ. ಪಂಚರಿಗೆ ಇನ್ನ ಕೂಸೆ ಹುಟ್ಟಿಲ್ಲ, ಕುಲಾಯಿ ಹೊಲ್ಸಕ್ಕೆ ನಡ್ದಾಳ. ಏನು ಹೇಳ್ಬೇಕೋ ಏನೋ ಇಂಥವ್ಕ. ನಮಗೆ ಊರಿಗೆ ಹೋಗ್ಲಕ್ಕೆ ಟೈಮ್ ಆಗ್ಲಕತ್ತದ. ಹೋಗೋ ಟೈಮಿಗೆ ಇದೊಂದು ರಗಳೆ ತೆಕ್ಕೊಂಡು ನಿಂತಾಳ ಈಕಿ. ಈ ರಗಳೆ ತೆಕ್ಕೊಂಡು ನಿಂತಾಳ. ಕೇಳು, ನಮಗೆ ನೀನು ಸಾಮಾನ್ಯದವ್ರಂತೆ ತಿಳ್ಕೊಳಕ್ಕೆ ಹೋಗಬೇಡ. ನೀನು ಈ ಊರಿಗೆ ಸೌಕಾರ್ತಿ ಇದ್ದಿರಬೇಕು. ನಿನ್ನ ಬಲ್ಲಿ ರಕ್ತದ ಬಲ ಇತ್ತಂದ್ರೆ ನನ್ನ ಬಲ್ಲಿ ಮಂದಿ ಬಲ ಅದ. ಅದು ನಿನಗೆ ನೆನಪಿರಲಿ. ಇನ್ನು ಕೂಸಿನ ಬಗ್ಗೆ ಇನ್ನು ನನ್ನ ಮಗಳದು ಬಾಣಂತನೇ ಆಗಿಲ್ಲ. ಹೆಣ್ಣ ಗಂಡ ಅದನ್ನು ಗೊತ್ತಿಲ್ಲ ನಿಟ್ಟಗ. ನೀನು ಹೆಣ್ಣಿದ್ರೆ ಸತ್ತು ಹೊಡಿ ಅಂದಕ್ಕಿ ನೀನು. ಇನ್ನು ಗಂಡಿದ್ರೆ ತಂದು ಸಾಕೊಂಬಕ್ಕಿ ನೀನು. ಅದು ಹೆಣ್ಣು ಹುಟ್ಟುತ್ತಂತಂದ್ರೆ ಏನು ಮಾಡ್ತಿ? ಅಲ್ಲೇ ಬಿಟ್ಕೊಡ್ತಲ್ಲ ನೀನು. ಅದಕ್ಕೆ ಜರ ನಿಂದರು. ಹೆಣ್ಣ ಗಂಡ ಅಂಥೇಳಿ ನೋಡು. ಮೊದಲಕ್ಕಿಂದು ಬಾಣಂತನ ಅಲ್ಲಿ ಅವಾಗ ಹೇಳಿ ಕಳಿಸ್ತೇವೆ, ಹೆಣ್ಣಾಗ್ಯದ ಗಂಡಾಗ್ಯದ ಅಂಥೇಳಿ. ಅವಾಗ ನೋಡಮ್ಮಂತ. ಕೂಸ ನೀನು ಬಲ್ಲಿರ್ಬೇಕೇನು ನಮ್ಮ ಬಲ್ಲಿರ್ಬೇಕಂಥೇಳಿ ಅವಾಗ ತೀರ್ಮಾನ ಮಾಡಿದ್ರೆ ಆಯಿತು. ಈಗ ಕೂಸು ಊಟಕ್ಕಿಂತ ಮುಂಚೆ ಕುಲಾವಿ ಹೊಲಿಸ್ಲಿಕ್ಕೆ ಬರಬೇಡ. ಈಗ ನಮಗೆ ಹೊತ್ತಾಗ್ಯದ. ಈಗ ಹೇಳಕತ್ತೀನಿ ಕೇಳು. ಇದೇ ಫಸ್ಟ್, ಇದೇ ಲಾಸ್ಟ್. ನಮ್ಮ ಮನೆ ಉತ್ಸಾಹರಿಗೆ ಬರ್ಲಿಕ್ಕೆ ಹೋಗಬೇಡ ಏನು. ನನ್ನ ಮಗಳ ತಂಟೆಗೂ ಬರ್ಲಿಕ್ಕೆ ಹೋಗಬೇಡ ಏನು. ನೀ ಏನಾರ ಹಿಂಗೆ ಮಾಡ್ಲಕತ್ತಂದ್ರೆ ನಿನ್ನ ಜೀವ ಹೊಡೆದು ಜೈಲಿಗೆ ಹೋಗ್ಲಿಕ್ಕೂ ಹಿಂದಕ್ಕಾಗಲ್ಲ ನಾನು. ಅದು ನೀನು ನೆನಪಿಟ್ಕೊ. ರೀ ನಡ್ರಿ, ಹೊತ್ತಾಯ್ತು. ಇಂಥವು ಕೆಟ್ಟು ಉಗುಳ್ಕೊತ ನಿಂತ್ರೂ ಟೈಮ ಹೊತ್ತದ ಖರೆ ಇಂಥವ್ಕ ಬುದ್ಧಿ ಬರಲ್ಲ. ನೋಡ್ರಿ, ಅವ ಚಾ ಕುಡ್ಲಕ್ಕೆ ಹೋದವ ಬಂದಾನೆ ನೋಡ್ರಿ. ಹೋಗಮ್ಮಂತ ಕಡೆ. ಇಂಥವ್ರ ಮಾರಿ ಬೆಂಕಿ ಹಚ್ಚಕ್ಕಾಗಲ್ಲ ನಮಗೆ. ಅಕ್ಕೋ ಅವನೇ ಬಂದು ನೋಡ್ರಿ. ನಡ್ರಿ ಹೋಗಮ್ಮಂತ. ಬಂದೇನಪ್ಪ, ನಡಿಯಪ್ಪ. ಚಲೋ ಟೈಮಿಗೆ ಬಂದಿ. ನಂತಂತ್ರೂ ತಲೆ ಸಿಡಿದು ಹೋಗ್ಲಕತ್ತಿತ್ತು. ಚಲೋ ಆಯ್ತು ನೀನು ಬಂದು. ನಡಿಯಪ್ಪ, ಹೋಗಮ್ ನಡಿ. ಹೊತ್ತಾಯ್ತು ಭಾಳ. ನಡಿ ಹೋಗಮ್. ಆಯ್ತು ತಗೋರಿ, ನಡ್ರಿ. ಇದು ಬ್ಯಾಗ್ ಅದು ಏನಾರ ಒಯ್ದು ಇಡೋದಿತ್ತಂದ್ರೆ ಕೊಡ್ರಿ, ಒಯ್ದು ಇಡ್ತೀನಂತ. ಇಲ್ಲಪ್ಪ, ಎಲ್ಲ ತಗೊಂಡು ಒಯ್ದು ಇಟ್ಟಿನಂತ. ಬರೀ ಈಗ ನಾವು ಬರೋದಷ್ಟೇ ಅದ. ನಡಿಯಪ್ಪ, ಬರ್ತೀವಿ ನಡಿ. ಇಲ್ಲಿ ಕೇಳು, ಇದೊಂದು ಮಾತ ಸಾಯತನ ನೆನಪಿಟ್ಕೊ. ನನ್ನ ಮಗಳಿಗೆ ಎಷ್ಟು ಕಣ್ಣೀರು ಹಾಕ್ಸಿದಲ್ಲ, ಅದ್ರದ್ದು 4 ಪಟ್ಟು ಆ ದೇವ್ರು ನಿನಗಿಟ್ಟಿರ್ತಾನೆ. ಎಲ್ಲ ಇದ್ದು ಯಾರು ಇಲ್ದಂಗೆ ಅನಾಥ ಶವ ಆಗಿ ಹೋತಿ ನೀನು. ನಿನಗೆ ಸಾಯಾಗ
ನೀರು ಬಿಡೋಕ್ಕೂ ಯಾರೂ ದಿಕ್ಕಿರಲ್ಲ, ಸತ್ತಾಗ ಮಣ್ಣು ಹಾಕೋಕ್ಕೂ ನಿನಗೆ ಯಾರೂ ದಿಕ್ಕಿರಲ್ಲ. ಎಲ್ಲ ಇದ್ದು ಅಂತರ ಪಿಶಾಚಿಯಾಗಿ ಅಲಿಬೇಕು ನೀನು. ಅಂಥ ಬದುಕು ನಿನಗೆ ಆ ದೇವ್ರು ಕೊಟ್ಟೇ ಕೊಡ್ತಾನೆ. ನೆನ್ಪಿಟ್ಕೊ, ಬರೆದಿಟ್ಕೋತಂದ್ರೆ ಬರೆದೂ ಇಟ್ಕೋ. ನೀನಂತರೂ ಸಾಮಾನ್ಯ ಸಾಯಕ್ಕೆ ಸಾಧ್ಯನೇ ಇಲ್ಲ. ನೆನ್ಪಿಟ್ಕೋ, ಇಂಥ ದೊಡ್ಡ ಮನ್ಯಾಗ ಯಾರು ಇಲ್ದಂಗೆ ಅನಾಥಗತ್ಲೆ ಬದುಕು. ಇದ್ದಿದ್ದೊಂದು ಮಗನಿಗೆ ಕಳ್ಕೊಂಡಿದ್ದೀ, ಇನ್ನು ಕೂಸಿಗೆ ನಿನ್ನ ವಂಶದ ಕುಡಿಗೂ ಕಳ್ಕೊಂಡು ಬಿಟ್ಟು. ನಾನಂತರೂ ಕಳ್ಸೋಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊ. ನೀನು ಕಳ್ಸೋಕ್ಕೆ ಸಾಧ್ಯ ಇಲ್ಲ, ಸಾಧ್ಯನೇ ಇಲ್ಲ. ಬರ್ದಿಟ್ಕೋ, ನೀನ ಅಂತೇಳಿ ನೋಡೇ ಬಿಡಮ್ಮೆ. ಬರ್ತೀನಿ, ಬರ್ತೀನಿ. ಏನು ಹಿಂಗೆ ಬರ್ತೀನಿ ಅನ್ನತ್ತಿದ್ದೇನ? ಬರ್ತೀನಿ ನಿಂದು ನೋಡ್ಲಕ್ಕ. ನಿಂದು ಸಾವು ನೋಡಕ್ಕೆ ಬರ್ತೀನಿ. ನೀನು ನರಳ್ತಿರ್ತಲ್ಲ ಆವಾಗ ಬರ್ತೀನಿ. ನಿನಗೆ ನೀನು ಮಾಡಿದ ತಪ್ಪೆಲ್ಲ ನೆನಪಿಸ್ಲಕ್ಕೆ ಬರ್ತೀನಿ. ಇನ್ನಷ್ಟು ನರಳಿ ಸಾಯ್ಬೇಕು ನೀನು. ನಾಯಿ ಬಾಳೆ ಆತದ ನಿಂದ. ನಾಯಿ ಹೋಲ್ಸಲ್ಲ, ತೂ ಪಾಪ ಅದು ನಿಯತ್ತಿಂದ ಪ್ರಾಣಿ. ನೀ ನಾಯ್ಕಿನ ಹತ್ತಿತ್ತಿ, ನೀನು ನಾಯ್ಕಿನ ಹತ್ತಿತ್ತ. ಬರ್ತೀನಿ, ನಿನಗೆ ಎಟ್ಟು ಉಳಿದ್ರೂ ಅಷ್ಟೇ ಅದ. ತೂ ನಿನ್ನ ಜನಮಕ್ಕಿಷ್ಟ. ಕತೆ ನೋಡಿ ಹಾಗೆ ಹೋಗ್ಲಕ್ಕೆ ಹೋಗಬೇಡ್ರಿ. ಪ್ಲೀಸ್ ಒಂದು ಲೈಕ್ ಕೊಡ್ರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಲಾರ್ದೆ ನೋಡ್ಲಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಫಸ್ಟ್ ಟೈಮ್ ಯಾರು ಈ ಸ್ಟೋರಿ ನೋಡ್ಲಾಕತ್ತೀರಲ್ರಿ ಅವರು ಪಾರ್ಟ್ 1 ನಿಂತು ನೋಡ್ರಿ, ಅಂದ್ರೆ ನಿಮ್ಗೆ ಕತೆ ಅರ್ಥ ಆಗ್ತದ್ರಿ. ದಯವಿಟ್ಟು ಆದಷ್ಟು ಸಪೋರ್ಟ್ ಮಾಡಿರಿ ಅಂತ ಹೇಳಿ ಕೇಳ್ಕೊತೀನಿ ರೀ. ಕತೆ ನೋಡಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.